ವೆಲ್ಕಮ್ ಟು ಸಂಪತ್ ಟಿವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇವತ್ತು ನವರಾತ್ರಿಯ 4ನೇ ದಿನ ಚಾಮುಂಡೇಶ್ವರಿ ದೇವಿಯ ಕುಷ್ಮಾಂಡಿ ದೇವಿಯ ಅವತಾರದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಇವತ್ತಿನ ದಿನವನ್ನು ನಾವು ಕುಷ್ಮಾಂಡಿ ದೇವಿಗೆ ಮೀಸಲಾಗಿರುತ್ತೇವೆ. ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿತು. ಆಗ ಇದೇ ದೇವಿಯು ತನ್ನ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ. ಆದ್ದರಿಂದ ಇವಳೇ ಸೃಷ್ಟಿಯ ಆದಿ ಸ್ವರೂಪ ಮತ್ತು ಶಕ್ತಿಯಾಗಿದ್ದಾಳೆ. ಅದಕ್ಕಾಗಿಯೇ ಇವಳನ್ನು ಮೂಲ ರೂಪ ಮತ್ತು ಬ್ರಹ್ಮಾಂಡದ ಮೂಲ ಶಕ್ತಿಯಾಗಿರುತ್ತಾಳೆ. ಕುಷ್ಮಾಂಡ ದೇವಿಯ ವಾಸವ್ಯೂಹದ ಒಳಗಿನ ಪ್ರಪಂಚದಲ್ಲಿದೆ ಎಂದು ನಂಬಲಾಗಿದೆ. ಕುಷ್ಮಾಂಡ ದೇವಿಯನ್ನು ಆ ರೀತಿ ನಂಬಲಾಗಿದೆ ಅಂತೆ. ಕುಷ್ಮಾಂಡ ದೇವಿಯನ್ನು ಆದಿಶಕ್ತಿ ಎಂದು ಕರೆಯಲಾಗುವುದು, ಏಕೆಂದರೆ ಭೂಮಿಯ ಸೃಷ್ಟಿಕರ್ತೆಯೇ ಆಕೆ ಎನ್ನಲಾಗುತ್ತದೆ. ಭೂಮಿಯನ್ನು ಸೃಷ್ಟಿ ಮಾಡಿದ್ದು ಆಕೆ ಎಂದು ಕರೆಯುತ್ತಾರೆ. ಆದ್ದರಿಂದ ಕುಷ್ಮಾಂಡ ದೇವಿನ ಆದಿಶಕ್ತಿ ಎಂದು ಕರೆಯಲಾಗುತ್ತೆ. ಕುಷ್ಮಾಂಡ ದೇವಿಯು ಸೂರ್ಯದೇವರ ವಾಸಸ್ಥಾನದಲ್ಲಿ ವಾಸಿಸುವ ಕಾರಣದಿಂದಾಗಿ ಭೂಮಿ ಮೇಲೆ ಇರುವ ಎಲ್ಲ ಅಂಧಕಾರ ನಿವಾರಣೆ ಮಾಡುವಳು. ಕುಷ್ಮಾಂಡ ದೇವಿ ಮೊದಲು ಮೊಟ್ಟೆಯನ್ನು ಸೃಷ್ಟಿಸಿ ಅದರಿಂದ ಸಂಪೂರ್ಣ ಜೀವ ಸಂಕುಲಕ್ಕೆ ಜೀವ ನೀಡಿದರು ಎನ್ನುವ ಪ್ರತೀತಿ ಇದೆ. ದೇವಿಯನ್ನು ಪೂಜಿಸಿ ಆರಾಧಿಸಿದರೆ ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ. ದೇವಿಯು 8 ತೋಳುಗಳನ್ನು ಹೊಂದಿದ್ದಾಳೆ. ಈ ಕಾರಣಕ್ಕಾಗಿ ಅವಳಿಗೆ ಪೂಜೆ ಮಾಡುವುದು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗಿದೆ. ದೇವಿಯನ್ನು ಪೂಜಿಸಿದರೆ ಸೂರ್ಯನ ಬಲ ಹೆಚ್ಚುತ್ತದೆ, ಗಂಡ ಹೆಂಡತಿ ನಡುವಿನ ಗಂಡ ಹೆಂಡತಿನ ಮನಸ್ತಾಪ ದೂರವಾಗಿ ಸಂಸಾರದಲ್ಲಿ ಸುಖ ಸಂತೋಷ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಕುಷ್ಮಾಂಡ ದೇವಿಯನ್ನು ಅಷ್ಟಭುಜ ದೇವಿ ಎಂದು ವರ್ಣಿಸಲಾಗುತ್ತದೆ. ಕುಷ್ಮಾಂಡ ದೇವಿಯ ವಾಹನ ಸಿಂಹ ಅಥವಾ ಹುಲಿಯಾಗಿರುತ್ತದೆ. ತನ್ನ 8 ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ಕಮಲ, ಅಮೃತ ತುಂಬಿದ ಕಲಶ, ಚಕ್ರ, ಗದೆ ಹಿಡಿದಿರುತ್ತಾಳೆ. ಆಕೆ ಜಪಮಾಲೆ ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರುತ್ತಾಳೆ. ನವರಾತ್ರಿಯ 4ನೇ ದಿನ ತಾಯಿಯನ್ನು ಮೆಚ್ಚಿಸಲು ಬೂದುಗುಂಬಳಕಾಯಿಯನ್ನು ದಾನ ಮಾಡಲಾಗುತ್ತದೆ. ದುರ್ಗಾದೇವಿಗೆ ಗೋಧಿಯಿಂದ ಮಾಡಿದ ಸಿಹಿ ನೈವೇದ್ಯಗಳನ್ನು ಇಡಬಹುದು. ಗೋಧಿಯಿಂದ, ಯಾಕಂದರೆ ಗೋಧಿ ಅನ್ನೋದು ಸೂರ್ಯದೇವನಿಗೆ ಬಲು ಇಷ್ಟವಾದ ಆಹಾರ. ಆದ್ದರಿಂದ ದುರ್ಗಾದೇವಿಗೆ ಸಹ ಗೋಧಿಯಿಂದ ಮಾಡಿದ ಆಹಾರ ಇಷ್ಟವಾಗುತ್ತದೆ. ಆದ್ದರಿಂದ ಇಂಥದ್ದನ್ನು ಇಡಬಹುದು. ಅದೇ ರೀತಿ ಬೆಲ್ಲ ಹಾಕಿ ಮಾಡಿದ ಸಜ್ಜಿಗೆ, ಮಾಲ್ಪುವ ಸಿಹಿ ಅಂದರೆ ಇದು ಗೋಧಿ ಮತ್ತು ಬೆಲ್ಲ ಎರಡನ್ನೂ ಸೇರಿ ಹಾಕಿ ಮಾಡಿದಂಥ ಸಿಹಿ ಮಾಲ್ಪುವ ಸಿಹಿ. ಇದರ ಜೊತೆಗೆ ಮೊಸರು ಮತ್ತು ಬೂದುಗುಂಬಳಕಾಯಿಯನ್ನು ನೈವೇದ್ಯವಾಗಿ ನೀಡಬಹುದು. ಬೂದುಗುಂಬಳಕಾಯಿ ಮೊಸರನ್ನು ಈ ದಿನ ಯಾರು ದೇವಸ್ಥಾನದಲ್ಲಿ ಯಾರು ದಾನ ಮಾಡಿರ್ತಾರೆ ನೋಡಿ, ಅವ್ರಿಗೆಲ್ಲ ಈ ಎಲ್ಲ ಶಕ್ತಿಗಳು ದೇವರು ನೀಡುತ್ತೈತೆ ಎನ್ನುವ ನಂಬಿಕೆ ಇದೆ. ದೇವಿಗೆ ಕಿತ್ತಳೆ ಬಣ್ಣದ ಸೀರೆ ಅಥವಾ ರವಿಕೆ ಕಣವನ್ನು ಅರ್ಪಿಸಿದರೆ ಒಳ್ಳೆಯದು ಎಂಬುವ ನಂಬಿಕೆ ಇದೆ. ದೇವಿಗೆ ಕೆಂಪು, ಕಿತ್ತಳೆ, ಬಿಳಿ ಬಣ್ಣದ ಪುಷ್ಪಗಳನ್ನು ಅಲಂಕಾರಕ್ಕೆ ಬಳಸುತ್ತಾರೆ. ಈ ದಿನ ನಾವು ಈ ರೀತಿ ಮಾಡಬಹುದು. 2 ಲವಂಗವನ್ನು ತೆಗೆದುಕೊಂಡು ದೀಪಾರಾಧನೆ ಮಾಡುವಾಗ ಅದರ ಮೇಲಿಟ್ಟರೆ ನಿಮ್ಮ ದಾರಿದ್ರ್ಯ ನಾಶವಾಗುತ್ತದೆ. ದಾರಿದ್ರ್ಯ ನಾಶವಾಗಿ ಶತ್ರುಕಾಟ ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಎಲ್ಲರಿಗೂ ಕುಷ್ಮಾಂಡ ದೇವಿ ಒಳ್ಳೆಯದು ಮಾಡಲಿ. ಈ ದಿನ 4ನೇ ದಿನ ಒಳ್ಳೆಯದಾಗಲಿ ಅಂತೇಳಿ ಬಯಸುತ್ತೇನೆ. ಅದೇ ರೀತಿ ನನ್ನ ಸಂಪತ್ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ನೋಡಿ. ನಿಮ್ಮ ಸಪೋರ್ಟು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೋರ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಮಾತೆ, ಜೈ ಕುಷ್ಮಾಂಡ.